ಅತ್ತೆ ಮಾವ ಹೇಗೆ ರೆಡಿ ಮಾಡಿದ್ದೀನಿ? ಚೆನ್ನಾಗಿದೆಯಾ? ವೆರಿ ನೈಸ್. ಚೆನ್ನಾಗಿದೆ ಕಣೇವ, ಚೆನ್ನಾಗಿದೆ. ಲತಾ ಚೆನ್ನಾಗಿ ಮಾಡಿದ್ಯಾ? ಮಾಮ್ ಡ್ಯಾಡ್, ದೇವ್ರು ಚೆನ್ನಾಗಿ ಕಾಣಿಸ್ತಿತ್ತೆ ಅಂದ್ರಿ, ನಾವಿಬ್ರು ಹೇಗೆ ಕಾಣಿಸ್ತಿದ್ದೀವಿ? ತುಂಬ ಚೆನ್ನಾಗಿದೆಯಾ ಮಗನೇ, ತುಂಬ ತುಂಬ ಚೆನ್ನಾಗಿದೆಯಾ. ಅಂದಹಾಗೆ ಯಾವುದೋ ಇದು ಬ್ರ್ಯಾಂಡು? ಗುಚ್ಚಿ ಡ್ಯಾಡ್, ಚೆನ್ನಾಗಿದೆಯಾ? ಏನೋ ಗುಚ್ಚಿ ಅವರು ಪಂಚೆನೂ ಬಿಟ್ಬಿಟ್ಟಿದ್ದಾರಾ? ಮತ್ತು ಇನ್ನೇನು ಡ್ಯಾಡ್, ರಾಮ್ ರಾಜ್ ಪಂಚೆ ವೆಲ್ ಪ್ರೋರ್ ಅದೇ ಹಾಕ್ಕೊಂಡಿರೋದು. ಇವಳೆ ಬೇಡ ಅಂದರೂ ಕೇಳಲಿಲ್ಲ, ಹಾಕೊಳ್ಳಿ ಹಾಕೊಳ್ಳಿ ಪೂಜೆ ಆಗೋರ್ಗು ಅಂದ್ಲು. ನೈಸ್ ನೈಸ್, ಇರಲಿ ಬಿಡು, ಟ್ರೆಡಿಷನಲ್ ಲುಕ್ಕು. ಏನಮ್ಮ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ಯಾ? ಹಾಂ, ಅದೇನೋ ಗಾದೆ ಹೇಳ್ತಾರಲ್ಲ, ಹಿಂಗು ತೆಂಗು ಇದ್ರೆ ಮಂಗನ ಅಡುಗೆ ಮಾಡುತ್ತೆ ಅಂತ. ಹಾಗೆ ನಿಂಗೆ ಏನು ಬೇಕೋ ಎಲ್ಲ ಮನೆ ಬಾಗಿಲಿಗೆ ಬಂದ ಮೇಲೆ ಚೆನ್ನಾಗಿ ಮಾಡದೇ ಇರ್ತೀಯಾ? ಇರಲಿ ಇರಲಿ. ಅಡುಗೆ ಏನು ಮಾಡಿದ್ಯಾ? ಅಯ್ಯೋ, ಅವಳಿಗೆಲ್ಲ ಇಷ್ಟೊಂದು ಟೇಸ್ಟ್ ಇತ್ತು ರೀ. ನಾನು ಪ್ರತಿಯೊಂದೂ ನೆಟ್ಟಲ್ಲಿ ಸರ್ಚ್ ಮಾಡಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿ ಕೊಟ್ಟು ಹೀಗೆ ಮಾಡು ಅಂದೆ. ಹಾಂ, ಗುಡ್ ಗುಡ್ ಗುಡ್. ಮಾವ, ಅತ್ತೆ ಏನೇನು ಹೇಳಿದ್ರೋ ಎಲ್ಲ ಅಡುಗೆನೂ ಮಾಡಿದ್ದೀನಿ. ಓ, ಮೇಡ್ ಬಂದಿದ್ರಾ? ಇಲ್ಲ ಮಾವ, ನಾನೇ ನಿನ್ನೆಯಿಂದ ದೇವ್ರು ಕುಂಡ್ರಿಸೋದು ಅಡುಗೆ ಕೆಲಸ ಇದ್ದರೆ ಎಲ್ಲ ಮಾಡಿದ್ದೀನಿ. ಅದು ಅಡುಗೆ ಪೂಜೆ ಎಲ್ಲ ಆಗಿದೆ. ಈಗ ಊಟ ಆದಮೇಲೆ ಇದೇ ಡ್ರೆಸ್ಸಲ್ಲಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ಬೋದಾ ಅತ್ತೆ? ಲೇ ಲತಾ, ನೀನು ಕೆಲಸ ನೋಡೆ, ಆಮೇಲೆ ನೋಡಿದ್ರಾಯ್ತು. ಹಾಂ, ಬೇಗ ಎಲ್ಲ ಡೈನಿಂಗ್ ಟೇಬಲ್ ಬನ್ನಿ, ಹೊಟ್ಟೆ ಅಷ್ಟವಾಗ್ತಿದೆ. ಕಾಪಾಡಮ್ಮ ಲಕ್ಷ್ಮೀ, ಪ್ಲೀಸ್ ಬ್ಲೆಸ್ಸಿಡ್ ಮೀ. ಅಂದಂಗೆ ಲತಾ, ನೀನು ಈ ಸೀರೆ ಒಡವೆ ಹಿಂಗೆ ಹಾಕ್ಕೊಂಡಿರು. ಸಂಜೆ ನನ್ನ ಲೇಡೀಸ್ ಕ್ಲಬ್ನವರು ಕುಂಕುಮಕ್ಕೆ ಬರ್ತಾರೆ, ಎಲ್ಲರೂ ನೋಡಲಿ. ಹಾಂ, ಸರಿ ಅತ್ತೆ. ಅಯ್ಯ, ಇವ್ರೇನು ಮಾಡ್ತಾ ನಿಂತವ್ರಿ? ಬಾಕ್ಲಿ ಕಡೆನೇ ನೋಡ್ತವ್ರಲ್ಲ. ರೀ ರೀ, ಏನೇ? ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಅದೇನು ಬಾಕ್ಲಿ ಕಡೆನೇ ನೋಡ್ಕೊಂಡು ನಿಂತಿದ್ದೀರಲ್ಲ? ಯಾರು ಬರ್ತಾವ್ರೆ? ಏನು ಬೇಕಾಗಿತ್ತು? ಯಾರು ಬರ್ತಾವ್ರೆ ಅಂತ ಗೊತ್ತಿಲ್ವಾ ನಿನಗೆ? ನನ್ನ ಮಗಳು ಬರ್ತಾವಳು ಕಣಿ. ನನ್ನ ಮಗಳು ಇವತ್ತು ಬಂದೇ ಬರ್ತೀನಿ ಅಂತ ಹೇಳೋಳೆ, ಅದಕ್ಕೆ ಬಂದ್ಲೇನು ಅಂತ ನೋಡ್ತಾ ನಿಂತಿದ್ದೆ. ಸರಿ ಹೋಯ್ತು, ನಿಮ್ಮ ಮಗಳು ಬಂದರೆ ಬಾಗ್ಲಲ್ಲೇ ನಿಲ್ತಾಳೇನೋ? ಬರ್ತೀನಿ ಅಂತ ಹೇಳಿದ್ಮೇಲೆ ಬರ್ತಾಳಲ್ವಾ? ಬರ್ತೀನಿ ಅಂದಿದ್ಲು, ಬರ್ತಾಳೆ, ಕುತ್ಕೊಳ್ಳಿ. ಅದಕ್ಕೆ ಹಂಗೆ ನೋಡ್ತಾ ನಿಂತ್ರೆ? ಹಾಂ, ಬರ್ತಾಳೆ. ಅಳಿಯಂದ್ರು ಕಾರಲ್ಲಿ ಬರ್ತಾರಲ್ಲ, ಬಂದಾಗ ಹೋಗಿ ಬರ್ಮಾಡ್ಕೋಬೇಕಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಅವ್ರು ಬಂದಾಗ ನಾವು ಒಳಗೆ ಕೂತಿರಿ ಏನು ಚೆನ್ನಾಗಿರುತ್ತೆ, ಏನಂತ ಕೂತಾರೆ. ಅದು ಅಲ್ಲದೆ ಮಾಲ್ತಿ ಬಂದರೆ, ಪ್ರಭು ಬಂದರೆ ಬೇಜಾರು ಮಾಡ್ಕೋಬಾರ್ದು, ಅದಕ್ಕೇನೆ ನೋಡ್ತಾ ಇದ್ದೆ. ನೀವೆಲ್ಲ ಒಳಗೆ ಕೆಲಸ ಮಾಡ್ತಿದ್ದೀರಾ, ಯಾರೊಬ್ರು ಗಮನ ಇಡಬೇಕಲ್ಲ ಬಾಕ್ಲು ಕಡೆ. ಮಾಲ್ತಿ ಪ್ರಭು ಬರ್ತಾರಾ? ನೀವು ಒಳ್ಳೆ, ನಿಮ್ಗೊಂದು ಅರಳು. ಸರಿ, ಹಬ್ಬದ ದಿವಸ ಮನೆ ಬಾಗಿಲು ಹಾಕೊಂಡು ಎಲ್ಲರೂ ಬಂದಂಗೆ ಆಯಿತು. ಏನೋ ಗಂಡ ಹೆಂಡ್ತಿ ಇವ್ರನ್ನ ಕಳಿಸ್ಕೊಡ್ಬೋದು, ಅಷ್ಟಾದರೆ ನಮ್ಮ ಪುಣ್ಯ. ಏನೋಪ್ಪ, ಇಷ್ಟೊತ್ತಾಯಿತು, ಇಷ್ಟೊತ್ತಿನ ಮೇಲೆ ಯಾವಾಗ ಬರ್ತಾಳೋ ಏನು ಕತ್ತೀವಿ. ತಿರುಗಿ ಮುಸ್ಸಂಜೆಗೆ ಹೊರಡಬೇಕು ಅಂತಾಳೆ. ವಾಣಿ ಬೇರೆ ಹೊಟ್ಟೆ ಹಶು ಅಂತಿದ್ಲು. ನೀವು ಬನ್ನಿ, ಊಟ ಮಾಡಿ. ಅವ್ರು ಬಂದರೆ ಆಮೇಲೆ ಊಟ ಕೊಟ್ರಾಯ್ತು. ಊಟ ಮಾಡಿಬಿಟ್ಟು ಕೂತು ಮಾತಾಡಿವ್ರಂತೆ. ಈಗ ನೀವು ಬಂದು ಒಂಚೂರು ತಿನ್ಬಿಡಿ, ಯಾಕೆಂದರೆ ಊಟದ ಟೈಮ್ ಆಯಿತು. ಸುಮ್ಮನೆ ಗ್ಯಾಸ್ಟ್ರಿಕ್ ಮಾಡ್ಕೋಬೇಡಿ, ಬನ್ನಿ. ಊಟನ ವಾಣಿಗೆ ಹಶ್ವಂತ ಪೂಜೆ ಎಲ್ಲ ಆಯ್ತಲ್ಲ, ನೀನು ವಾಣಿ ಇಬ್ರು ಊಟ ಮಾಡಿ. ನಾನು ಲತಾ ಬಂದ ಮೇಲೆ ಊಟ ಮಾಡ್ತೀನಿ. ಅವರು ಪಾಪ ಇಬ್ಬರೇ ಕುತ್ಕೊಂಡು ಮಾಡೋಕ್ಕಾಗಲ್ಲ, ನಾನು ಜೊತೆ ಕೂರ್ತರೆ ಒಂಥರ ಸಮಾಧಾನ. ನನಗೇನು ಹಶ್ವಿಲ್ಲ, ಬೆಳಗ್ಗೆ ತೀರ್ಥ ಪ್ರಸಾದ ಎಲ್ಲ ತೊಗೊಂಡಿದ್ವಲ್ಲ, ನೀವಿಬ್ರು ಹೋಗಿ ಮಾಡೋಗ್ರಿ. ಪಾಪ ವಾಣಿನ ಉಪವಾಸ ಆಗ್ತೀಯ, ಹೋಗಿ ಮಾಡೋಗಿ. ಇದೊಳ್ಳೆ ಚೆನ್ನಾಯ್ತು. ಹಬ್ಬದ ದಿವಸ ಎಲ್ಲರೂ ಒಟ್ಟು ಕೂತು ಮಾಡೋಣ ಅಂದರೆ ನಾವು ಮಾತ್ರ ಮಾಡೋದಂತೆ, ನೀವಿರೋದಂತೆ. ಈಗ ನಾವು 3 ಜನ ಮಾಡೋಣ ಬನ್ನಿ. ಅಷ್ಟಕ್ಕೂ ಹೊತ್ತೋಗ್ತಾ ಇರೋದು ನೋಡಿದ್ರೆ ಅವರೆಲ್ಲ ಅಲ್ಲೇ ಊಟ ಗಿಟ ಮಾಡಿದ್ರು ಏನೋ. ಹಂಗೆ ಊಟಕ್ಕೆ ಬರೋ ಹಂಗಿದ್ರೆ ಊಟದೊತ್ತಿಗೆ ಬರೋರಲ್ವಾ? ಅಲ್ಲಿ ಕೆಲಸದವರು ನಂಬ್ಕೊಂಡು ಮನೆ ನಡೆಯುತ್ತೆ. ಕೆಲಸದವ್ರು ಬಂದಿದ್ದಾರೋ ಇಲ್ವೋ, ಬಂದರು ಎಷ್ಟೊತ್ತು ಮಾಡೋರೋ ಏನೋ. ದೊಡ್ಡ ಮನೆ, ಪೂಜೆ ಕೆಲಸ, ಹೋಗೋರು ಬರೋರು ತಡ ಆಗುತ್ತೆ. ನಮ್ಮಂಗೆ ಎಲ್ಲರೂ ಒಂದೊಂದು ಮಾಡ್ಕೊಂಡು ಬಡ ಮುಗ್ದೋಯ್ತು ಅನ್ನೋಕ್ಕಾಗುತ್ತಾ? ಅಲ್ಲಿದು ಅಲ್ಲಿಗೆ ಬರ್ತಾಳೆ ತಗೋ, ಬರ್ತೀನಿ ಇನ್ಮೇಲೆ ಊಟ ಮಾಡಿ ಬರ್ತಾಳ. ಏನಾರು ಪಲ್ಯ ಒಬ್ಬಟ್ಟಾರು ಹಾಕೋ ಬಂದು ಕೊಡ್ಲೆ, 16 ತಿಂದಿರಿ, ಆಮೇಲೆ ಗ್ಯಾಸ್ಟ್ರಿಕ್ ಆದರೆ? ಬೇಡ ಮಾರಾಯ್ತಿ, ಒಟ್ಟಿಗೆ ನನ್ನ ಮಗಳ ಪಕ್ಕ ಕೂತು ಜಬರ್ದಸ್ತಾಗಿ ತಿಂತೀನಿ. ನಿಮ್ಗೆ ಹೇಳಿದ್ರೆ ಎಲ್ಲಿ ಕೇಳ್ತೀರಾ? ಅಪ್ಪ ಅಪ್ಪ ಅಮ್ಮ. ಏನಮ್ಮ ವಾಣಿ? ಅಪ್ಪ, ಅಕ್ಕ ಫೋನ್ ಮಾಡಿದ್ಲು. ಏನನ್ಲೆ? ಅದು ಅಕ್ಕ ಬರೋಕ್ಕಾಗಲ್ವಂತೆ, ಅತ್ತೆ ಕಳ್ಸಕ್ಕೆ ಒಪ್ತಾ ಇಲ್ವಂತೆ.
ಅವ್ರ ಮನೇಲಿ ಲಕ್ಷ್ಮಿ ಕುಂಡಿಸಿ ಪೂಜೆ ಮಾಡ್ತಿದ್ದಾರಂತೆ. ಭಾವನು ಏನು ಹೇಳ್ತಿಲ್ವಂತೆ. ಅದಕ್ಕೇ ಸಂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮದೆಲ್ಲ ಊಟ ಆಯಿತು, ನಾನು ಬರೋಕ್ಕಾಗಲ್ಲ, ಭಾನುವಾರ ಖಂಡಿತ ಬರ್ತೀನಿ, ಅಪ್ಪ ಅಮ್ಮನಿಗೆ ಹೇಳ್ಬಿಡು ಅಂತ ಹೇಳಿ ಫೋನ್ ಮಾಡಿದ್ಲು. ಈಗೆಲ್ಲರೂ ಊಟ ಆಗಿ ಮಲಗಿದ್ದಾರೆ. ಅವಳು ಅಡುಗೆ ಮನೇಲಿ ಪಾತ್ರೆ ತೊಳಿತಾ ಮಾತಾಡ್ತಾ ಇದ್ಲು. ಏನೋ ಬರ್ತೀನಿ ಅಂತ ಫೋನ್ ಮಾಡಿದ್ಲಲ್ಲೇ, ಬರಲ್ಲ ಅಂತ ಹೇಳಿದ್ಲ? ಹೂನಮ್ಮ, ಹೇಳಿದ್ನಲ್ಲ, ಅತ್ತೆ ಬಿಡ್ತಿಲ್ವಂತೆ. ನಾನು ಅದಕ್ಕೆ ಅವ್ರನ್ನ ಕಂಡ್ರೆ ಆಗಲ್ಲ ನನಗೆ. ಈ ಭಾವನೂ ಸರಿ. ಹಾಗೆಲ್ಲ ಮಾತಾಡ್ಬೇಡ ವಾಣಿ. ಸರಿ ಹೋಗು ನೀನು. ಅವಳ ಕಷ್ಟ ಅವಳದು. ಸರೋಜಾ, ನಿಂದು ಊಟ ಆಯ್ತಾ? ನಾವೆಲ್ಲಿ ಮಾಡೋಣ, ನಾವು ಅಷ್ಟೊತ್ತಿಂದ ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದೀವಿ, ನೀವು ಅವ್ರು ಬರ್ತಾರೆ ಅಂತ ಕಾಯ್ತಾ ಇದ್ದೀರಾ. ಈಗ ನೋಡೋರು ಹಿಂಗಾಯ್ತು. ಸರಿ ಈಗಲಾರು ಬನ್ನಿ, ಏನು ಮಾಡೋಕ್ಕಾಗತ್ತೆ, ಇದೇನು ಹೊಸದೇ, ಪ್ರತಿ ಹಬ್ಬದಲ್ಲೂ ಇದ್ದಿದ್ದೆ. ಬನ್ನಿ ಊಟ ಮಾಡಿ. ಇಲ್ಲ ನೀವು ಹೋಗಿ ಮಾಡಿ. ನನಗೆ ಈಗ ಊಟ ಟೈಮ್ ಆಗೋಯ್ತು, ಹಶ್ವಿಲ್ಲ, ಒಟ್ಟಿಗೆ ಸಂಜೆ ಮಾಡ್ತೀನಿ. ಇದೊಳ್ಳೆ ಚೆನ್ನಾಯ್ತು. ಆ ಮಾಲ್ತಿಗಂತೂ ಬುದ್ಧಿ ಇಲ್ಲ, ಪ್ರತಿ ಸರಿ ಹೀಗೆ ಮಾಡ್ತಾಳೆ. ನೀವು ಹೀಗೆ ವರ್ಷಕ್ಕೊಂದು ಹಬ್ಬದ ದಿವಸ ಉಪವಾಸ ಇದ್ದು ಗ್ಯಾಸ್ಟ್ರಿಕ್ ಮಾಡ್ಕೊಂಡ್ರೆ, ಈಗ ಹೇಗಿದ್ರು ನಿಮ್ಮ ಮಗಳು ಎಲ್ಲರೂ ಊಟ ಮಾಡಿದಾಳಂತಲ್ಲ. ಬನ್ನಿ ನೀವು ಊಟ ಮಾಡಿ. ವಾಣಿ, ತಟ್ಟೆ ಇಡು ಹೋಗು. ಬರ್ತಿರೋ ಹೇಗೆ? ಇಲ್ಲ ನಾವು ಉಪವಾಸ ಇರಬೇಕು? ಹಬ್ಬ ಹೀಗೇನಾ? ಪುಟ್ಟಿ, ಆ ಕಡೆ ಅಲ್ಲಿ ಹೋಗ್ಬೇಡ ಕಣಿ, ಅಲ್ಲಿ ಕಲ್ಲವೇ ಎಡ್ಕೊಂಡು ಬಿದ್ದರೆ ಆಮೇಲೆ ಸುಮ್ಕೆ ಗಾಯ ಮಾಡ್ಕೊಂಡು ನಿಮ್ಮ ಅಪ್ಪನ ಕೈ ನನ್ನನ್ನು ಬಯಸ್ಬೇಡ ನೀನು. ಆಡು ನಿಮ್ಮ ಅಪ್ಪಂಗೆ ಹೇಳ್ತೀನಿ ಸ್ಕೂಲಿಗೆ ಸೇರ್ಸಕ್ಕೆ. ಇನ್ನೂ ಅದೆಷ್ಟು ದಿವಸ ಅಂತ ನಿನ್ನ ಮನೇಲಿ ಹಿಡ್ಕೊಂಡು ಕುತ್ಕೊಳ್ಳಿ ನಾನು. ಇರು, ಅವಂಗೊಂದು ಫೋನ್ ಮಾಡೋಣ. ಓ, ಇದ್ಯಾರೋ ಫೋನ್ ಮಾಡಂಗಿರಲ್ಲ. ಹಲೋ, ಯಾರೋ? ಯಾವ ನಾನು ಸಸಿ. ಏನು ಮಾಡ್ತಿದ್ದೆ? ಓ, ನೀನೇನೆ ತಾಯಿ. ಯಾರು ಅಂತ ಸರಿಯಾಗಿ ಗಮನಿಸಿಲ್ಲ ಕಣವ. ಅಯ್ಯೋ, ಏನು ಮಾಡೋಣವ, ಪಾತ್ರೆ ತೊಳ್ದು ಹಾಕ್ಬಿಟ್ಟು ಈಗಷ್ಟೇ ಬತ್ತಾಯಿ ನಿತ್ತಾಗೆ ನೀರು ಬಿಟ್ಟವನೇ ಟ್ಯಾಂಕಿಗೆ ಪೈಪ್ ಹಾಕೋಣ ಅಂತವ. ಅದ್ಯಾಗೆಲ್ಲ ಕೆಲಸ ನೀನೇ ಮಾಡ್ತಿದ್ಯಾ? ಅದಕ್ಕೆ ಎತ್ತಾಗೋಯ್ತು. ನಿಮ್ಮ ಅದಕ್ಕೆ ಅಲ್ಲವ. ಅಯ್ಯೋ, ನಿಂಗೆ ಇಸ್ಯನೇ ಹೇಳಿಲ್ಲ ತಾಯಿ, ನನಗೂ ಈ ಗಡಿ ಬಿಡಿ ಕೆಲಸ ಒಂದೇ ಸಮ ಮಾಡಿ ಸಾಕಾಗೋಗಿದ್ದೀನಿ ಕಣೆ. ಯಾಕವ, ಏನಾಯ್ತು, ಏನು ಇಸ್ಯ? ಪೂರ್ಣಿ ಭೀಮನ್ಸೆ ಕಡೆ ತಿರ್ಗವ. ಓ, ಅದಕ್ಕೆಯ ಈಗೆಲ್ಲೋ ಮೊನ್ನೆ ದಿವಸ ನಿಂತದೆ ಪಾಪ ಮನೆ ಕೆಲಸ ಮಾಡ್ಕೊಂಡು ಏನಾರು ಆಗಿಗೆ ಹೋದ್ರೆ ಯಾಕೆ ಬೇಕು ಅಂತೇಳಿ ಅವಳನ್ನೇನು ಮಾಡಬೇಡ, ಅಡುಗೆ ಒಂದು ಮಾಡು ಅಂತೇಳಿ ಮಿಕ್ಕಿದ್ದು ಹತ್ತೋದು ಏಳ್ಸೋದು ಇವೆಲ್ಲ ಕೆಲಸವ ಭಾರಗಳ್ದು ನಾನೇ ಮಾಡ್ಕೋತಾ ಇವ್ನಿ. ಬಗ್ಗಿ ಮನೆ ಒರೆಸೋದು ಬೇಡ, ಕೂತ್ಕೊಂಡು ಪಾತ್ರೆ ತೊಳೆಯೋದು, ಟ್ಯಾಂಕಿಗೆ ನೀರು ಹಾಕೋದು ಇವೆಲ್ಲ ಭಾರ ಎತ್ತೋದು ಇಳ್ಕೋದಲ್ವೇ, ಅದಕ್ಕೆ ಬೇಡ ಅಂತೇಳಿ ನಾನೇ ಮಾಡ್ಕೊತಿದ್ದೀನಿ ಕಣವ. ಓ, ತಿರ್ಗಾ ನಿಂತ್ಕೋತೆ, ಒಳ್ಳೇದಾಯ್ತು. ಮೊನ್ನೆ ದಿವಸ ಅಂದರೆ ಎಷ್ಟು ದಿವಸ? 2 ತಿಂಗಳಾಗಿಲ್ವೇ? ಹ್ಞೂ ಆಗದೆ ಕಣವ, 2 ತಿಂಗಳಾಗದೆ. ಮತ್ತು ಹಂಗಿದ್ಮೇಲೆ ಏನಮ್ಮ ಮಾಡ್ಕೋಬೋದಲ್ಲ ಬಿಡು, ನೀನು ಯಾಕೆಲ್ಲ ಮಾಡ್ತೀಯಾ? ಅದಕ್ಕೇಗೇನಿದೆ, ಮೊದಲನೇದು ಕೆಟ್ಟೋಯ್ತೆ. ನೀನು ಹುಡುಗಿ ಹಿಂಗೆ ಅದಕ್ಕೇನು ಕುಂಡಿಸ್ತಿದ್ಯಲ್ಲ, ಕೆಲಸ ಮಾಡಿದ್ರೆ ಈಜಿಯಾಗಿ ಡೆಲಿವರಿ ಆಯ್ತು ತಕ್ಕೋ. ಅಣ್ಣ ಅದಕ್ಕೆ ಏನಂದ್ರು? ಇರು ತಾಯಿ, ಹೇಳೋನು ಹೊಸಿ ಪೂರ್ತಿಯಾ? 2ನೇದೆಯ ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಆದರೆ ತೊಂದರೆ ನಿಮ್ಮ ಅಣ್ಣಂದೆಯ. ಓ, ಇವಳು ಮುಟ್ಟಿದ ಕತೆ ಅವನಿಗೋಗಿ ಹೇಳಿದ್ಲಂತೆ, ಈಗಲೇ ಮಗ ಬೇಡ, ಫ್ಯಾಕ್ಟ್ರಿನೂ ಇಲ್ಲ, ತೆಗಿಸ್ಬಿಡೋಣ ಅಂತಂತೆ. ಅದಕ್ಕೆ ಬಂದು ನನಗೆ ಹೇಳ್ದಿರ ಮುಚ್ಚಿಕಿದ್ಲು. ಒಂದು ದಿವಸ ಹಿಂಗೆ ತಿಳ್ಕೊಂಡೆ, ಆಮೇಲೆ ನಿಮ್ಮ ಅಣ್ಣಂಗೆ ಕರೆದು ಉಗಿದ್ಮೇಕೆ ಬಾಯಿ ಮುಚ್ಕೊಂಡ. ನಾನು ಎಲ್ಲದು ಯಾರಿಗೂ ಅರಕೆ ಕಟ್ಟಿದೆ ಕಣವ, ನಿನಗೊಂದು ಅವಳಿಗೊಂದು ಗಂಡಾಗ್ಬಿಡ್ಲಿ ಅಂತವ. ಇಬ್ಬರು ಬರೀ ಹೆಣ್ಮಕ್ಳೇ ಆಗವಲ್ಲ ಅಂತ, ಹೆಂಗೋದು ಯಾವ ರೀತಿಯಾಗೆ ನಿಲ್ಸೋನಲ್ಲ ಅಂತೇಳಿ ನಿಂತಿದ್ದೆ. ಒಳ್ಳೇದಾಯ್ತು. ಇನ್ನಿದ್ರಾಗ ಬೇರೆ ತೆಗ್ಸೂರು ಆಮೇಲೆ ಆಯ್ತವೋ ಆಗೋಕ್ಕಿಲ್ವೋ ಈಗಿನ ಕಾಲದವ್ರಿಗೆ. ಆ ಸೀತಮ್ಮನ ಮಗಳಿಗೆ ಕಾಣ ಮದುವಾದ ಹೊಸದ್ರಲ್ಲಿ ಮಕ್ಕಳು ಬೇಡ ಅಂದ್ಬಿಟ್ಟು ಇವಾಗ ಮಕ್ಕಳಾಗ್ದಿರ ಅದೆಂಥದ್ದು ಇಂಜೆಕ್ಷನ್ ತಗೊಂಡು ಮಕ್ಕಳು ಮಾಡ್ಕೊಂಡಿರೋದ. ಹಂಗೆಲ್ಲಾರ ಆದರೆ ಯಾರೇವ ರೋಸ್ ಎಲ್ಲ ಬೀಳೋರು. ಅದಕ್ಕೆ ಬೇಡ ಅಂಥೇಳಿ ಬಾಯಿ ಮುಚ್ಚಿಸ್ತೇವನ್ನ. ಈಗ ಅದಕ್ಕೆ ಎಲ್ಲಿ ಏನಾರು ಹೆಚ್ಚು ಕಡಿಮೆ ಆಗ್ಬಿಡ್ತದೋ ಅಂತ ಜೋಪಾನವಾಗಿ ಇರಲಿ, ಒಂದು 3 ತಿಂಗಳು ತುಂಬ ಗಂಟೆ ಅಂತೇಳಿ ಈಗ 1.5 ತಿಂಗಳು ನಾನೇ ಮನೆ ಕೆಲಸ ಮಾಡ್ಕೊಳ್ಳೋಣ. ನಾನು ಇನ್ನೇನು ಮಾಡಬೇಕು ಅಂತೇಳಿ ಅವಳನ್ನ ಅಡುಗೆ ಒಂದು ಮಾಡವ, ಕುತ್ಕೋಬೇಡ ಅಂತೇಳಿ ಈಗ ಸ್ಕೂಲ್ಗೆ ನಿಮ್ಮ ಅಪ್ಪನಿಗೆ ಕರ್ಕೊಬರಕ್ಕೆ ಕೇಳ್ಬಿಟ್ಟಿವ್ನಿ. ಈಗ 1.5 ತಿಂಗಳು ಜೋಪಾನ ಮಾಡೋಕ್ಕಷ್ಟೇ. ಆಮೇಲೆ ಬೇಕಾರೆ ಗಟ್ಟಿ ಆಯ್ತದಲ್ಲ ಮಾಡ್ಕೊಂಡು ಹೋಯ್ತಾಳೆ. ಈ ಸರ್ ಬಾಣ್ತನವರು ಮಾಡೋದು ಮಾಡಲಿ, ಇಲ್ದಾರೆ ನಾನೇ ಮಾಡ್ತೀನಿ. ಏನು ತಾಯಿ, ನಾನು ಮಾಡಿ ಸರಿ ಅಲ್ವೇನೆ? ನಾನು ಇದನ್ನ ನಿನ್ಗೆ ಹೇಳೋಣ ಫೋನ್ ಮಾಡೋಣ ಅಂತೇಳಿ ಮಾಡೋಕ್ಕೆ ಯಾವಾಗಲೂ ಕೆಲಸ ಸಾಕಾಗೋಯ್ತದೆ. ಒತ್ತಾರೆ ಎತ್ತರೆ ನಿಮ್ಮ ಅಪ್ಪನಿಗೂ ನಿಮ್ಮ ಅಣ್ಣಂಗೂ. ಅವಳು ನಾಷ್ಟ ಮಾಡ್ತಾಳೆ, ನಾನು ಬಾಕ್ಲು ನೀರು ಹಾಕಬೇಕು, ನೀರು ಕಾಯಿಸ್ಬೇಕು, ಮಗಿಗೆ ಸ್ನಾನ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಬೇಕು, ಡಬ್ಬಿ ಕಟ್ಕೊಂಡು ಕಳಿಸ್ಬೇಕು. ಆಮ್ಯಾಗ ಮನೆ ಕೆಲಸ ಒತ್ಕೋಬೇಕು, ತಿರುಗಿ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಮಗ ಬರ್ತದೆ, ಅದಕ್ಕೆ ಬಟ್ಟೆ ಬದಲಾಯಿಸಿ ತಿನ್ನಿಸಿ
ಆಮ್ಯಾಗ ತಿರ್ಗಾ ಸಕಾರ ಬಿಡೋದು ನೋಡಬೇಕು, ತ್ವಾಟದ ಕಡೆಗೆ ಹೋಗ್ಬೇಕು, ತಿರ್ಗಿ ಸಂದೇಗೆ ಹಸ ಹೊಡ್ಕೊಬಂದು ಕಟ್ಟಾಕಿ ಸಾರಿಗೆ ಏನಾರು ತಂದು ಮಾಡಬೇಕು. ಸಾಕಾಗಿ ಹೋಗಿದ್ದೀನಿ ಕಣ ತಾಯಿ. ದಿವಸ ಬಿಟ್ಟು ದಿವಸ ನೀರು ಬಿಡೋದು ಒಂದು ಕೆಲಸವಾ? ಯಾಕೆ ಹೇಳಿ? ಇಷ್ಟೆಲ್ಲ ಐತೆ, ಅಣ್ಣ ಯಾಕೆ ಬೇಡ ಅನ್ನಂತೆ? ಸರಿ, ಹೆಂಗೋ ಬೈದು ಬಾಯಿ ಮುಚ್ಚಿಸಿದ್ಯಲ್ಲ, ಒಳ್ಳೇದಾಯ್ತು ಬಿಡು. ಅಪ್ಪಾಜಿ ಏನಂತು? ಅಪ್ಪಾಜಿ ಏನಂತಾರೆ? ನೀನು ಇಷ್ಟ ಅಂದರು. ಸರಿ ಹೋಗ್ಲಿ, ಒಂದು 2 ತಿಂಗಳು ಮಟ್ಕ ಅವ್ರ ಮನೆಗಾರ ಕಳಿಸ್ಬಿಟ್ಟಿದ್ದಿದ್ರೆ ಹೆಂಗೋ ಅವ್ರವ್ವ ಇರೋದು, ಅಲ್ಲಿ ಮಗನೂ ನೋಡ್ಕೊಳ್ಳೋದು, ನೀನು ಅಪ್ಪಾಜಿಗೂ ಅಣ್ಣಂಗೂ ನೋಡ್ಕೋಬೋದಾಗಿತ್ತು. ಇವತ್ತಾಯಿ ಮೊದಲನೇದೇನೋ ಕಳಿಸ್ಬೋದು, 2ನೇದು ಅವ್ರಾಗ ಕರಿಬೇಕು, ನಾವಾಗ ಕಳ್ಸೋಕ್ಕಾಗತ್ತೆ. ಅದು ಅಲ್ದೆಯಾ, ಇದು ಅವಳಿಗೂ ಅಷ್ಟು ಮನಸ್ಸಿಲ್ಲ. ನನ್ನ ಬಲ್ವಂತಕ್ಕೆ ಗಂಡ ಹೆಂಡ್ರು ಬಾಯಿ ಮುಚ್ಕೊಂಡವ್ರೆ. ಆಮೇಲೆ ಏನಾರು ಮಾಡಿಸ್ಕಿಸ್ಬಿಟ್ರಿ ಯಾಕೆ? ಸುಮ್ಕಿರು, ಒಂದು ವಂಶ ಬೆಳಿಬೇಕು ಅದಕ್ಕೆ. ಏನೊಂದು ತಿಂಗಳು ಕಷ್ಟಪಟ್ಟರೆ ಏನು ನೋಡೋಕ್ಕಿಲ್ಲ, ಮಾಡ್ಕೊತೀನಿ. ನೀನು ಯಾವಾಗಾರ ಬಿಡು ಮಾಡ್ಕೊಂಡು ಬಾ ತಾಯಿ ಇಲ್ಲಿಗೆ. ಅಯ್ಯೋ ನಾನು ಎಲ್ಲಮ್ಮ, ಇವ್ರು ಇಲ್ಲೇ ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ, ಆಳು ಕಾಳು ಬರ್ತಾರೆ, ಊಟ ಕಾಪಿ ಅಂತ ಮಾಡ್ತಾ ಇರಬೇಕು. ಪುಟ್ಟಿ ಬೇರೆ ಅವಳೆ ಇನ್ನೊಂದು 2 ತಿಂಗಳು ಸ್ಕೂಲ್ಗೆ ಹಾಕೋ ಗಂಟ ಈ ಪಾಡಿದ್ದಿದೆಯಾ. ನನಗೂ ಬರೋಣ ಅನ್ಕೋತೀನಿ, ಇವಳನ್ನ ಕರ್ಕೊಂಡು ಬರೋತ್ತಿಗೆ ನೆನ್ಸ್ಕೊಂಡ್ರೆ ಬಸ್ ಹಿಡ್ಕೊಂಡು ಸಾಕಪ್ಪ ಸಾಕು ಅನಿಸ್ತದೆ. ಪಾಪ ನೀನು ಎಳೆ ಮಗ ಕಟ್ಕೊಂಡು ಮಾಡಬೇಕು. ಅಳಿಯಂದ್ರು ಅಲ್ಲೇ ಅವರು. ಅತ್ತಾಗೇನೋ ಮಾಡಿಸ್ತವ್ರೆ. ನಾನು ಇತ್ತಾಗೆ ಪುಟ್ಟಿನ ಆಡಿಸ್ಕೊಂಡು ಕೂತಿದ್ದೆ. ಮಂಗಳಮ್ಮ ಬಂದು ಕೆಲಸ ಮಾಡಿಬಿಟ್ಟು ಹೋದ್ಲು. ಇನ್ನೇನು ಕೆಲಸ ಇರಲಿಲ್ಲ, ಮಧ್ಯಾಹ್ನಕ್ಕೆ ಅಡುಗೆ ಇಕ್ಕನ ಅಂದ್ಬಿಟ್ಟು ತಾಳ್ನಿಗೆ ಫೋನ್ ಮಾಡೋಣ ಅಂತ ಇತ್ತಾಗ ಬಂದೆ. ನೋಡು, ನೀನೇ ಹೆಂಗೋ ನೆನ್ಸ್ಕೊಂಡು ಫೋನ್ ಮಾಡಿದೆ. ನಾನಂತೂ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಸಾಕಾಗೋಯ್ತು ಕಣೆ. ಸರಿ ಕಣವ, ಅದೇನು ಕೆಲಸ ನೋಡು, ನೀನು ಜಾಸ್ತಿ ಮಾಡಿ ಮನೆ ಕಳಕ್ಕೆ ಹೋಗ್ಬೇಡ. ನಾನು ಯಾವಾಗಾರ ಬರ್ತೀನಿ. ಇಲ್ಲ ಯಾರು ಒಬ್ರು ಕೆಲಸಕ್ಕೆ ಕರೆದ್ರೆ ಏನೋ ಒಂದಿಷ್ಟು ಕೊಟ್ಬಿಟ್ಟು ಮಾಡಿಸ್ಕೊಳ್ಳಿವಂತೆ ತಕ್ಕೋ. ನಿಂಗಮ್ಮ ಬರೋಕ್ಕಿಲ್ವ ಈಗ? ಎಲ್ಲವ ನಿಂಗೆ ವಯಸ್ಸಾಯ್ತು, ಅವಳ ಮಕ್ಕಳೆಲ್ಲ ಸಂದಾಗಿ ದುಡಿತಾರೆ, ಈಗೆಲ್ಲಿ ಬಂದಾಳು? ಈಗ ಊರಾಗ ಕೆಲಸಕ್ಕೆ ಸಿಗೋಕ್ಕಿಲ್ಲ ಕಣೆ. ಹಂಗೂ ಆ ಬೋರಿಗೆ ಯಾರು ಇದು ಹೇಳೆ ಅಂದೆ. ಎಲ್ಲ ಕೂಲಿಗೆ ಹೊಂಟೈತಾರೆ ಕಣವ, ಮನೆ ಕೆಲಸ ಯಾರು ಮಾಡಾರೆ? ಕೂಲಿಗೆ ಹೋದ್ರು ದುಡ್ಡೆಯ, ಮನೆ ಕೆಲಸ ಮಾಡೋರು ದುಡ್ಡೆಯ, ಯಾಕೆ ಬರೋಕ್ಕಿಲ್ವೇ? ಮನೆ ಕೆಲಸ ಮಾಡಿದ್ರೆ ಎಷ್ಟವ ಕೊಟ್ಟೆವು, ದಿಸಕ್ಕೊಂದು 100-200 ಕೊಟ್ಟೆವು. ಕೂಲಿಗೆ ಹೋದ್ರೆ 300-400 ರೂಪಾಯಿ ಹೆಣ್ಣಾಳಿಗೆ ಕೊಟ್ಟಾರು, ಗಂಡೊಳಗೆ 700-800 ರೂಪಾಯಿ ಕೊಟ್ಟಾರು. ಎಲ್ಲವ ಬರೋಕ್ಕಿಲ್ಲ. ಸರಿ ಹುಷಾರು ಕಣಮ್ಮ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ. ಅದಕ್ಕೆ 1-3 ತಿಂಗಳಾದ್ಮೇಲೆ ಇಲ್ಲಿ ಬಂದು ಒಂದು 15 ದಿವಸ ಇರು. ಕಣಪ್ಪ, ಆಯಿತು. ಮಡ್ಗನೆ ನೀರು ನಿಲ್ಲಿಸ್ಬಿಡ್ತಾನೆ, ಹೊಸಿ ಟ್ಯಾಂಕಿಗೆ ಪೈಪ್ ಹಾಕ್ತೀನಿ. ಸರಿ ಆಯಿತು.